ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣಾ ಕಣ ರಂಗೇರಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಣ ಪೈಪೋಟಿಯ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗ್ತಾ ಇದೆ. ಈ ಮಧ್ಯೆ ಮತದಾರರು ಏನ್ ಹೇಳ್ತಾರೆ, ಯಾರಿಗೆ ಮತ ಹಾಕುವಂತ ಮನಸ್ಸನ್ನು ಮಾಡಿದ್ದಾರೆ, ಯಾವೆಲ್ಲ ಅಂಶಗಳು ಮತದಾನಕ್ಕೆ ಬೆಂಬಲ ಮಾಡುತ್ತೆ, ಈ ಕುರಿತು ನಮ್ಮ ಪ್ರತಿನಿಧಿ ದಶರಥ್ ಸಾವೂರು ದಾವಣಗೆರೆ ಜನರನ್ನ ಮಾತನಾಡಿಸಿದ್ದಾರೆ. ಮತದಾರರ ಮನಸ್ಸಿನ ಮಾತು ಏನಿದೆ ನೋಡೋಣ ಬನ್ನಿ. ನಾವೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಬೈ ಎಲೆಕ್ಷನ್ನ ಉಪಸಮರ ಜೋರಾಗ್ತಾ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾವ ಕಾರಣಕ್ಕಾಗಿ ಯಾರಿಗೆ ಓಟ್ ಹಾಕಬೇಕು ಅನ್ನೋ ವಿಚಾರ ಇದೆಯಲ್ಲ ಸಾಕಷ್ಟು ಗಮನ ಸೆಳೀತಾ ಇದೆ. ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು ಅಭ್ಯರ್ಥಿಯಾಗಿದ್ದರೆ ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕಣದಲ್ಲಿದ್ದಾರೆ ಮೊದಲ ಬಾರಿಗೆ. ಇಬ್ಬರು ಕೂಡ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರ ಯಾರ ಕೈ ಹಿಡಿತಾನೆ, ಯಾರ ಕರುಳಿಗೆ ಜಯಮಾಲೆ ಹಾಕ್ತಾನೆ, ಮಾತನಾಡ್ಸ ಹೋಗೋಣ. ನಾನೀಗ ಜಯದೇವ ಪಾರ್ಕ್ನಲ್ಲಿದ್ದೇನೆ. ಅನೇಕ ಮಹಿಳೆಯರು ಇಲ್ಲಿ ಕೂತಿದ್ದಾರೆ, ಮಾತನಾಡ್ಸ್ತಾ ಹೋಗೋಣ. ಮೇಡಮ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಯಾವ ಕಾರಣಕ್ಕಾಗಿ ಯಾರಿಗೆ ಓಟ್ ಹಾಕಬೇಕು ಅಂತಿದೆ ನಿಮ್ಮ ಮನಸ್ಸಲ್ಲಿ? ಯಾವ ಕಾರಣಕ್ಕಾಗಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನಾವು 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಅದು ಮೇನ್ ಕಾರಣ ಫಸ್ಟು. ಇನ್ನೊಂದು ಅಂದರೆ ನಮ್ಮ ಊರು ಇವತ್ತಿನ ದಿವಸ ಇಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ಶಾಮನೂರು ಕುಟುಂಬದಿಂದ. ಅಮ್ಮ, ನಿಮ್ಮ ಹೆಸರೇನು? ನೀವು ಯಾರಿಗೆ ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ಗೆ ಹಾಕೋದು, ಸಮರ್ಥನ ಗೆಲ್ಲಿಸ್ಬೇಕು ಅನ್ನೋದು ಒಂದು ಉದ್ದೇಶ. ಅವ್ರನ್ನ ಗೆಲ್ಲಿಸಿದ್ರೆ ಮುಂದೆ ನಮ್ಮ ದಾವಣಗೆರೆಗೆ ಏನೇನು ಇಂಪ್ರೂವ್ಗಳದಾವಲ್ಲ ಇನ್ನೂ ಅವರು ಬಂದು ಇಂಪ್ರೂವ್ ಮಾಡ್ತಾರೆ. ಇವತ್ತು ಅವರು ಹಿರಿಯರು ಏನು ನಾವು ಅಪ್ಪಾಜಿಯರು ಕಳ್ಕೊಂಡಿದ್ದೀವಲ್ಲ, ಈಗ ಯುವಕರು ಯುವಕರ ಸ್ಥಾನದಲ್ಲಿ ಅವ್ರು ನಿಂತಿದ್ದು ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಭರವಸೆ ಇದೆ. ಚಿಕ್ಕದಾದ್ರೂ ಒಳ್ಳೆ ದೊಡ್ಡ ಗುಣ ಇದೆ ಅಂತ ನಾವು ಭಾವಿಸ್ತೀವಿ. ಅವರೇ ಗೆಲ್ಬೇಕು ಅಂತ ನಮ್ಮ. ಈಗ ಇನ್ನು ಅನೇಕರು ಬಂದಿದ್ದಾರೆ. ಒಬ್ಬರು ಅಡ್ವೊಕೇಟ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ದಕ್ಷಿಣ ಕ್ಷೇತ್ರದಲ್ಲಿ ಯಾರಿಗೆ ಓಟ್ ಹಾಕ್ತೀರಿ? ದಕ್ಷಿಣ ಕ್ಷೇತ್ರ ಈಗ ನಾನು ಕಾಂಗ್ರೆಸ್ ಪಕ್ಷದ ವ್ಯಕ್ತಿಯಾಗಿ ಕಾಂಗ್ರೆಸ್ಸಿಗೆ ನಾವು ಹಾಕಲೇಬೇಕು. ಮತ್ತು ಕಾಂಗ್ರೆಸ್ಸಿನ ಏನು ಈ ಪೂರ್ತಿ 3 ವರ್ಷದ ಆಡಳಿತ ಬಹಳ ಅದ್ಭುತವಾಗಿ ಆಡಳಿತವನ್ನು ಕೊಟ್ಟಿದೆ. ಎಸ್ಪೆಷಲಿ ಈ ಗ್ಯಾರಂಟಿ ಯೋಜನೆಗಳು ಏನು ಕೊಟ್ಟಿದೆ, ಇದರಿಂದ GDPನೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ್ದು ನಂಬರ್ 1 ಸ್ಥಾನದಲ್ಲಿದೆ. ಈಗ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಒಂದು ಮಾದರಿಯಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಸರ್ಕಾರ ಒಂದು ಬಡವರಿಗೆ ಸವಲತ್ತುಗಳನ್ನು ಕೊಡ್ತಾ ಇದೆ. ಹಾಗಾಗಿ ಈ ಸಲ ಯಾವುದೇ ಕಾರಣಕ್ಕೆ ಸರ್ಕಾರ ಅಂತೂ ಇನ್ನೂ ಭದ್ರವಾಗಿ ಹೋಗ್ತದೆ ಹೊರತು ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಅಂತೂ ಏನೂ ಇಲ್ಲ ಅಂತ ಅನಿಸ್ತದೆ. ಸರ್, ಗ್ಯಾರಂಟಿಗಳೇ ಗೆಲುವಿನ ಗ್ಯಾರಂಟಿ ರೀತಿಯಲ್ಲಿ ಶ್ರೀರಕ್ಷೆ ನೀಡುತ್ತೆ ಅಂತ ಹೇಳ್ತಿದ್ದಾರೆ. ನೀವೇನು ಹೇಳ್ತೀರಿ ಸೀನಿಯರ್ ಆಗಿ? ನೀವು ಸೀನಿಯರ್ ಹೌದೋ ಇಲ್ವೋ? ಅತಿ ಸೀನಿಯರ್, 69 ವರ್ಷ. ನೋಡೋಕೆ 45-50 ಕಾಣ್ಬೋದು. ಸಾರಿ, ಹಂಗಾರೆ ನಾನು ಸೀನಿಯರ್ ಅಂತ ಕರೆಯಲ್ಲ. ತಾವು ಕೇಳಿರೋ ಪ್ರಶ್ನೆ ಭಾಳ ಸೂಕ್ತವಾಗಿದೆ. ಯಾಕೆಂದ್ರೆ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಈಗಿನ ಸರ್ಕಾರ ಏನು ಪಂಚ ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ, ಇಡೀ ದೇಶದಲ್ಲಿಯೇ ಪ್ರಥಮ ಅಂದರೆ ತಪ್ಪಾಗಲಾರ್ದು. ಇದಕ್ಕೆ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ತಮ್ಮ ವಾಹಿನಿಗಳಲ್ಲೇ ಈಗ ಯೋಜನೆಗಳು ಬಗ್ಗೆ ತಿಳಿಸಿದೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಪಂಗಡಾತೀತವಾಗಿ ಏನಾದ್ರು ಗ್ಯಾರಂಟಿಗಳು ಪಡ್ಕೊಂತ ಇದ್ದಾರೆ ಅಂದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ. ಗ್ಯಾರಂಟಿಗಳನ್ನು ವಿರೋಧ ಮಾಡೋರೆ ಗ್ಯಾರಂಟಿ ಲಾಭ ಪಡ್ಕೊತಾ ಇದ್ದಾರೆ ಅಂತ ಅದು ಪಡ್ಕೊಂತ ಇದ್ದಾರೆ. ಆದರೆ ಅವ್ರ ಮನಸ್ಸಿನಾಗ ಒಂದು ಉಳುಕಿದ್ದೇ ಇರುತ್ತೆ. ನಾನು ತಗೊಂತ ಇದ್ದೇನೆ ತಿಂಗಳ 2,000 ರೂಪಾಯಿ, ನಾನು ಫ್ರೀಯಾಗಿ ಬಸ್ನಲ್ಲಿ ಹೋಗ್ತಾ ಇದ್ದೇನೆ, ಧರ್ಮಕ್ಷೇತ್ರಗಳು ನೋಡ್ತಾ ಇದ್ದೇನೆ, ವಿದ್ಯುತ್ತನ್ನು ಬೆಳಕಿಗೆ ಮಕ್ಕಳಾಗಲಿ ಮರಿಯಾಗಲಿ ಇನ್ನೊಂದಾಗಲಿ ವಿದ್ಯಾಭ್ಯಾಸಕ್ಕೆ ಏನೋ ಅನುಕೂಲ ಆಗಂಗೆ ಉಚಿತವಾಗಿ ವಿದ್ಯುತ್ ಸಿಗ್ತಾ ಇದೆ. ಟೀಕೆ ಮಾಡೋದು ಅಂದರೆ ಅವ್ರಿಗೆ ಅನಿವಾರ್ಯ. ಇವತ್ತು ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ ತೋಳಿ ಇವತ್ತು ಇತಿಹಾಸ ಸೃಷ್ಟಿ ಮಾಡ್ದಂಗೆ ಕೆಲಸ ಆಗಿದೆ. ಅಲ್ಲಿ ಸುಮ್ಮನೆ ಕೆಲವು ವಾಹಿನಿಗಳಲ್ಲಿ ಕೆಲವರೇ ಅವ್ರೇನು ಇವತ್ತು ಯಾವೊಂದು ಬಯಲಿನಲ್ಲೂ ಇಲ್ಲ ಅಂಥವ್ರು ಏನು ಹೇಳಿಕೆ ಕೊಡ್ತಾರೆ ಅಂದರೆ ಏನು ಕೆಲಸ ಆಗಿಲ್ಲ ಅಂತಾರೆ. ದಯವಿಟ್ಟು ಕೆಲಸ ಅಂದರೆ 100ಕ್ಕೆ 100ರಷ್ಟು ಕೆಲಸ ಆಗಿದೆ. ಅದು ಹಿರಿಯರಾದಂಥ ದಿವಂಗತ ಶಾಮನೂರು ಶಿವಶಂಕರಪ್ಪಾಜಿ ಅವರು ಮಾಡಿದಂಥ ಕೆಲಸ ಇತಿಹಾಸದಲ್ಲಿ ಮುಂದೆ ಯಾರೂ ಮಾಡಲ್ಲ. ಇದು ಅನೇಕರನ್ನು ಮಾತನಾಡಿಸ್ತಾ ಹೋಗ್ತಿದ್ದೀವಿ. ಗ್ಯಾರಂಟಿ ಯೋಜನೆಗಳು ನಮ್ಮನ್ನು ಕೈ ಹಿಡಿತವೆ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕರು ಕೂಡ ಗ್ಯಾರಂಟಿ ಯೋಜನೆಯ ಕಾರಣಕ್ಕಾಗಿಯೇ ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ನ ಸಿದ್ದು ಜೊತೆ ದಶರಥ್ ಸಾವೂರ್, TV5 ದಾವಣಗೆರೆ.